ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೌದು ಸ್ನೇಹಿತರೆ, ಮಂಡ್ಯ ರವಿ ಅಂತೆ ಫೇಮಸ್ ಆಗಿರುವ ನಮ್ಮ ಕನ್ನಡದ ಇನ್ಫ್ಲುಯೆನ್ಸರ್ ಮಂಡ್ಯ ರವಿಯವರು ರೋಷನ್ ಅವರ ಬಗ್ಗೆ ಏನು ಹೇಳಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಪೂರ್ತಿ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಅಂದರೆ ಯಾವ ಥರ ಅಂದರೆ ಇವರು ಅವ್ರ ಜೊತೆ ತುಂಬ ವಿಡಿಯೋಸ್ಗಳು ಮಾಡಿದ್ರಂತೆ, ಅದಕ್ಕೆ ಹೇಳಿದ್ದಾರೆ. ಬನ್ನಿ ಸ್ನೇಹಿತರೆ, ಮಂಡ್ಯ ರವಿಯವರು ಏನು ಹೇಳಿದ್ದಾರೆ ನೋಡೋಣ. ಎಲ್ರಿಗೂ ನಮಸ್ಕಾರ. ನಾನು ಈಗಿನ ಕಾಲದ ಹುಡುಗರಿಗೆ ಹೇಳ್ತಿದ್ದೀನಿ, ನಿಮಗೆ ಯಾರಿಂದನಾದರೂ ತೊಂದರೆ ಆಗ್ತಿದೆಯಾ? ಅಪ್ಪ ಅಮ್ಮ, ಅಣ್ಣ ತಮ್ಮ, ಇಲ್ಲ ಸಂಬಂಧಿಕರು, ಇಲ್ಲ ಗರ್ಲ್ ಫ್ರೆಂಡು, ಇಲ್ಲ ಹೆಂಡ್ತಿ, ಯಾರಿಂದನಾದರೂ ತೊಂದರೆ ಆಗ್ತಿದ್ರೆ ದಯವಿಟ್ಟು ಸ್ವಲ್ಪ ದಿನ ಅವರಿಂದ ದೂರ ಇದ್ಬಿಡಿ. ಎಲ್ಲದಕ್ಕೂ ಸಾವೇ ಪರಿಹಾರ ಅಲ್ಲ. ನಿಮ್ಗೆ ಯಾರಾದರೂ ಬೈದ್ರಾ? ಸುಮ್ಮನೆ ಯಾರೂ ಬೈಯಲ್ಲ. ನೀವೇನಾದರೂ ತಪ್ಪು ಮಾಡಿದರೆ ಬೈತಾರೆ. ನೀವೇನು ತಪ್ಪು ಮಾಡ್ದೇ ಅವ್ರೇನಾದರೂ ಬೈತಿದ್ದಾರೆ ಅಂತಂದರೆ, ನೀವೇನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗೋವರೆಗೂ ಸ್ವಲ್ಪ ದಿನ ಸುಮ್ಮನೆ ಇರಿ. ಅದನ್ನು ಬಿಟ್ಬಿಟ್ಟು ಎಲ್ಲದಕ್ಕೂ ಸಾವೇ ಪರಿಹಾರ ಅಲ್ಲ. ಆತ್ಮಹತ್ಯೆ ಮಾಡ್ಕೊಬಿಟ್ರೆ ನೀವು ಹೋಗ್ಬಿಡ್ತೀರಾ. ಬಟ್ ನಿಮ್ಮನ್ನ ಕಷ್ಟಪಟ್ಟು ಬೆಳೆಸಿರ್ತಾರಲ್ಲ ಅವ್ರ ಕತೆ ಏನು? ನಿಮ್ಮನ್ನ ಇಷ್ಟಪಡ್ತಿರ್ತಾರಲ್ಲ ಅವ್ರು ಹೆಂಗೆ ತಡ್ಕೋತಾರೆ? ಇವತ್ತೇನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ದಿನಗಳ ಹಿಂದೆ, ಒಂದು ವರ್ಷದ ಹಿಂದೆ ಪರಿಚಯ ಆದಂಥ ರೋಷನ್ ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ತುಂಬ ಬೇಜಾರಾಗ್ತಾಯಿದೆ, ನಿಜವಾಗ್ಲೂ ಸಖತ್ ಬೇಜಾರಾಗ್ತಿದೆ. ತುಂಬ ಚೆನ್ನಾಗಿದ್ದ ಹುಡುಗ, ನೋಡೋಕ್ಕೆ ತುಂಬ ಚೆನ್ನಾಗಿದ್ದ. ರೀಸೆಂಟಾಗಿ ಮದುವೆ ಆಗಿದೆ ಅಂತ ಗೊತ್ತಾಯಿತು. ಬಟ್ ಆದರೆ ಮದುವೆಗೆ ಹೇಳಿದರು, ಮದುವೆಗೆ ಹೋಗೋಕ್ಕಾಗಿರಲಿಲ್ಲ. ಕಾರಣ ಏನು ಅಂತ ನನಗೂ ಗೊತ್ತಿಲ್ಲ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೇ ಅವ್ರ ತಂದೆ ತಾಯಿಗೆ ಈ ದುಃಖನ ತಡ್ಕೊಳ್ಳಿ ಅಂತ, ಅವ್ರ ಆತ್ಮಗ ತಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಯಾರೂ ಈ ನಿರ್ಧಾರ ತಗೊಳಕ್ಕೋಬೇಡಿ. ನೋಡಿದ್ರಲ್ವಾ ಸ್ನೇಹಿತರೆ, ಮಂಡ್ಯ ರವಿ ಅಣ್ಣ ರೋಷನ್ ಅವ್ರ ಬಗ್ಗೆ ಏನು ಹೇಳಿದರು ಅಂತ. ಇದೇ ಇವತ್ತಿನ ವಿಡಿಯೋ ಆಗಿತ್ತು. ಧನ್ಯವಾದಗಳು ಸ್ನೇಹಿತರೆ. ಸ್ಟೇ ಟ್ಯೂನ್ ಆಗಿರಿ. ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಇರ್ತೀನಿ. ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.